ಕನ್ನಡ ಕಿರುತೆರೆಯಲ್ಲಿ ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತಂದರೆ ಬಿಗ್ ಬಾಸ್ ಸೀಸನ್ 12. ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿಯವರ ಆರ್ಭಟ ಅಂತೂ ಜೋರಾಗಿದೆ. ಸೊ ಗಿಲ್ಲಿಯವರ ಬಗ್ಗೆ ಗೊತ್ತಿಲ್ಲದಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಮ್ಮ ಬಾಸ್ ಟಿವಿ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಗಿಲ್ಲಿಯವರ ಆಪ್ತ ಗೆಳೆಯ ಸೂರ್ಯವಂಶಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಕೇವಲ ಗೆಳೆತನದ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಷ್ಟೇ ಅಲ್ಲ, ಅವರ ಬಗ್ಗೆ ಹಾಡನ್ನು ಕೂಡ ರಚನೆಯನ್ನು ಮಾಡಿ ಕಂಪೋಸ್ ಮಾಡಿದ್ದಾರೆ. ಸೊ ಈಗ ಅವರ ಒಂದು ಗೆಳೆತನದ ಬಗ್ಗೆ ಆಗಿರ್ಬೋದು, ಗಿಲ್ಲಿಯವರ ಬಗ್ಗೆ ಹಾಡು ಯಾವ ರೀತಿ ಕ್ರಿಯೇಟ್ ಆಗ್ತಿದೆ, 2026ರ ಹೊಸತನಕ್ಕೆ ಯಾವ ರೀತಿ ಆ್ಯಪ್ಟ್ ಆಗ್ತಿದೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಅವ್ರು ತಿಳಿಸ್ಕೊಡ್ತಾ ಹೋಗ್ತಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಗಿಲ್ಲಿಯವರ ಬಗ್ಗೆ ಗೆದ್ದು ಬಾ ಗಿಲ್ಲಿ ಅನ್ನುವಂತಹ ಒಂದು ಸೂಪರ್ ಆಗಿರುವಂತಹ ಸಾಂಗ್ ಅಂತೂ ಕಂಪೋಸಿಷನ್ ಮಾಡ್ತಿದ್ರ ಅಂತ ಗೊತ್ತಾಯಿತು. ನಾನು ಕೇಳಿದೆ ಈಗಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ಹೆಂಗೆ ಅನ್ನಿಸ್ತು? ಆ್ಯಂಡ್ ಹಾಗೆಯೇ ಈ ಥಾಟ್ ಏನಕ್ಕೆ ಬಂತು ಗಿಲ್ಲಿಯವ್ರ ಮೇಲೆ ಒಂದು ಸಾಂಗನ್ನು ಮಾಡಬೇಕು ಅಂತ? ಗಿಲ್ಲಿಯವ್ರ ಬಗ್ಗೆ ಸಾಂಗ್ ಮಾಡಬೇಕು ಅಂತೇಳಿ ನನಗೇನು ಆ ಥಾಟ್ ಇರಲಿಲ್ಲ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಕ್ಸ್ಪೆಷಲ್ ನಾನು ಪುಷ್ ಮಾಡಿದ್ದು, ಸರ್ ಗಿಲ್ಲಿ ಆಗಿದ್ರು 3 ತಿಂಗಳು ಮಿಸ್ ಮಾಡ್ಕೊಂಡಿದ್ದೀರಿ, ನೀವು ಅವರು ಗಂಡ ಹೆಂಡ್ತಿರ್ತಾರೆ ಇದ್ರಿ ಸರ್, ಒಂದು ಸಾಂಗ್ ಬರೆದು ಬಿಡಿ ಅವ್ರ ಮೇಲೆ ಫೀಲಿಂಗ್ಸಲ್ಲಿ ಅಂತಂದರು. ಫೀಲಿಂಗ್ಸಲ್ಲಿ ಚೆನ್ನಾಗಿ ಬರಲ್ಲ ಸರ್, ಒಂಥರ ರ್ಯಾಪ್ ಸಾಂಗ್ ಥರ ಮಾಡೋಣ ಇರಿ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಸಿಂಪಲಾಗಿ ಅಷ್ಟೊತ್ತು ಯೋಚನೆ ಮಾಡೋಕೆ ಕೂತಿದ್ದೆ. ಮಳವಳ್ಳಿಲಿ ಅವ್ನ ಸ್ನೇಹಿತರು ಕಾರ್ ಡ್ರೈವರ್ ದಿನೇಶ್ ಅಂತ, ಅವ್ನ ಪರ್ಸ್ನಲ್ ಗಿಲ್ಲಿ ಕಾರ್ ಡ್ರೈವರ್. ಅಣ್ಣ, ಈ ಥರ ಗಿಲ್ಲಿ ಅದು ಬ್ಯಾನರ್ ಮಾಡಿಸ್ತಿದ್ದೀವಿ ಅಣ್ಣ, ಒಂದೊಳ್ಳೆ ಟೈಟಲ್ ಬೇಕಣ್ಣ, ಯಾವ್ದಾರು ಒಂದು ಟೈಟಲ್ ಹೇಳಿ ಅಣ್ಣ, ಬ್ಯಾನರ್ಗೆ ಯಾವ ಟೈಟಲ್ ಹೇಳಪ್ಪ ನಾನು ಅಂತೇಳಿ, ಕೆಲಸ ಮಾಡ್ರೋ ಗೆದ್ದು ಬಾ ಗಿಲ್ಲಿ ಅಂತ ಹಾಕ್ಬಿಟ್ರು ಅಂತ ಹೇಳ್ಬಿಟ್ಟು ಸೀದಾ ಹಾಕ್ಬಿಡ್ಸ್ಬಿಟ್ಟೆ. ಆಮೇಲೆ ನಮ್ಮ ಇವ್ರಿಗೆ ತೋರಿಸ್ತೀನಿ ನಾನು, ಮ್ಯೂಸಿಕ್ ಡೈರೆಕ್ಟರ್ಗೆ, ಸರ್ ಲೈನ್ ಚೆನ್ನಾಗಿದೆ ಸರ್, ಇದ್ರ ಮೇಲೆ ಒಂದು ಹಾಡು ಮಾಡಿಬಿಡಿ ಸರ್ ಅಂದರು. ನನ್ನ ಕೈಲಿಲ್ಲ ಆಗುತ್ತೆ ಹಾಡು ಬರೋಕ್ಕೆ, ಸುಮ್ಮನೆ ಇರಿ ಸರ್ ಅಂದೆ. ಸರ್ ನೀವು ಬರೀತೀರಾ ಬರೀರಿ ಅಂತಂದರು. ಈ ಎಕ್ಸ್ಪೆಷಲಿ ಈ ಸಾಂಗ್ನ ನೀವು ನನ್ನ ಮೊಟ್ಟ ಮೊದಲು ಯಾರಿಗಾರು ಮಾಧ್ಯಮಕ್ಕೆ ತೋರಿಸಿದ್ನಿ ಅಂದರೆ ಅದು ನಿಮಗೆ, ನೀವು ಹಾಗಾಗಿ ನಿಮಗೆ ಸಾಂಗ್ ಕೇಳಿದ್ರಲ್ಲಿ ಏನಾಯ್ತು ಸರ್? ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ಹೇಳಿದ್ದು ಸ್ಟಾರ್ಟಿಂಗಲ್ಲೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಥಾಟ್ ಕೂಡ ನಾವು ರೀಸೆಂಟಾಗಿ ಟ್ರೋಲ್ ಪೇಜಸ್ಸಲ್ಲಿ ಸಾಂಗ್ಸ್ ಕೇಳಿದ್ವಿ, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ದೊಡ್ಡವ ದೋಸೆ ಕೊಡು ಅಂತ ಹೇಳ್ಬಿಟ್ಟು. ಸೊ 2026ರ ಹೊಸ ವರ್ಷಕ್ಕೆ ಇದು ಕೂಡ ಒಂದು ಹೊಸತನವನ್ನು ಕೊಡುತ್ತೆ ಅನ್ನುವಂಥ ಎಲ್ಲ ಲಕ್ಷಣಗಳು ಕೂಡ ನಾನು ಕೇಳಿದ ಮೇಲೆ ಗೊತ್ತಾಗ್ತಿದೆ. ಆ್ಯಂಡ್ ಇನ್ನೂ ಕೂಡ ಅಂಡರ್ ಕನ್ಸ್ಟ್ರಕ್ಷನ್ಸಲ್ಲಿದೆ, ಸೊ ಇನ್ನೂ ಸ್ವಲ್ಪ ಕೆಲಸ ಇದೆ. ಸೊ ನೀವೇ ಹೇಳಿದಾಗಲೇ, ಇಲ್ಲಾಂದ್ರೆ ನನಗೆ ಇದೇ ಫೈನಲ್ ಕಾಪಿ ಅಂತ ಅನ್ಕೊಂಡ್ಬಿಡ್ತಿದ್ದೆ ನಾನು. ಇಲ್ಲ, ಎಕ್ಸ್ಪೆಷಲಿ ನಾನು ಅದನ್ನು ವೀಡಿಯೋ ಶೂಟ್ ಮಾಡೋಣ ಅಂತಲೇ ನಿಮಗೆ ಫಸ್ಟ್ ತೋರಿಸಿದ್ದಷ್ಟೇ, ಇದು ಆಡಿಯೋ. ಹೋಗಿ ಪಬ್ಬಲ್ಲಿ ಶೂಟ್ ಮಾಡಬೇಕಿದ್ದೀನಿ ಅಂತ ಒಂದು ಥಾಟಲ್ಲಿ ಇಟ್ಕೊಂಡು ಒಂದಷ್ಟು ವರ್ಕ್ ನಡೀತು. ಈಗ ಪಬ್ಬು ಕ್ರಿಸ್ಮಸ್ ಆದಮೇಲೆ 2026ಕ್ಕೆ 5ನೇ ತಾರೀಕು ಕಂಡು ಫುಲ್ ಬಿಜಿ ಪಬ್ಬು. ಯಾರು ನೋಡೋದು ಸರ್ ಆಗಲ್ಲ ಅಂತ, ಇದು ಹೆಂಗೆ ಶೂಟ್ ಮಾಡೋದು, ಈಗ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈಗ ಅಕಸ್ಮಾತ್ ಸಂಕ್ರಾಂತಿ ಆದಮೇಲೆ ಬಿಗ್ ಬಾಸ್ ಎಂಡ್ ಆಗುತ್ತೋ ಅಥವಾ ಆಗೋಕ್ಕೂ ಮುಂಚೆ ಎಂಡ್ ಆಗುತ್ತೋ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ಈ ಸಾಂಗ್ ಬಿಡೋಣ ಅಂತ. ಆಮೇಲೆ ಆನಂದ್ ಅಡಿಯವ್ರದ್ದು ಸ್ವಲ್ಪ ಕಮ್ಯುನಿಕೇಷನ್ ಮಾಡಿದೆ. ಸೊ ಅವರು ಇದಕ್ಕೊಂದು ಸಾಂಗ್ ತುಂಬ ಚೆನ್ನಾಗಿದೆ, ನೀವು ವೀಡಿಯೋ ಅಪ್ಡೇಟ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡಿ ಅಂತಂದರು. ನಾನು ಆಯಿತು ಸರ್, ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಆರನಗರ ಪಬ್ಬು, RT ನಗರ, ಸುಮ್ಮನೆ ಎಲ್ಲ ಕಡೆನೂ ಸುತ್ತಾಡ್ಬಿಟ್ಟಿದ್ದೀನಿ. ಎಲ್ಲಿ ಕೇಳಿದ್ರು ಸರ್ ನೀವು ಮಾರ್ನಿಂಗ್ ಕೊಡ್ತೀನಿ ಅಂತ. ಬಟ್ ಆ ಥಾಟ್ ಇರೋದೇನಪ್ಪ ಅಂದರೆ ಈವ್ನಿಂಗ್ ಎಲ್ಲರೂ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಅಲ್ಲೊಂದು ಕಿರಿಕ್ ಆಗುತ್ತೆ, ಅದಾದಮೇಲೆ ಇದ್ದಾಡ್ತಾನೆ ಅಂತ. ಎಕ್ಸ್ಪೆಷಲಿ ಇಲ್ಲಿ ಗಿಲ್ಲಿ ಗೆದ್ದು ಬಾ ಗಿಲ್ಲಿ ಅಂತ ಗಿಲ್ಲಿ ಆಡ್ಕೊಂಡ್ರೆ ಚೆನ್ನಾಗಿರಲ್ಲ. ನನಗೆ ಒಂದು 3 ತಿಂಗಳು ಅವ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಈಗ ಬಿಗ್ ಬಾಸ್ ಹೋದ್ಮೇಲೆ ಕನಿಷ್ಠ ಪಕ್ಷ ನಾವು ಅವ್ನ ಜೊತೆಲಿ ಯಾವಾಗಲೂ ಡೈಲಿ ಹೆಚ್ಚಿಕಮ್ಮಿ 1-2 ವರ್ಷ ಮಾತಾಡ್ತಾನೆ ಇರ್ತೀವಿ, ವಾರದಲ್ಲಿ 4-5 ದಿನ ಸಿಗ್ತಾ ಇರ್ತಿದ್ವಿ. ಈ ಸಿಚುವೇಶನ್ ಅವ್ನು ಮಿಸ್ ಮಾಡ್ಕೊಬಿಟ್ಟಿದ್ದೆ. ನಾನು ಒಂದು ಫೀಲ್ ಕಾಡ್ತಾಯಿತ್ತು, ನೀವು ಮಿಸ್ ಆಗ್ಬಿಟ್ಟು ಯಾರ ಜೊತೆ ಮಾತಾಡೋಣ ಈಗ ನಾನು ಅಂತೇಳಿ. ಹಾಗಾದಮೇಲೆ ನನ್ನ ಸ್ನೇಹಿತ ಗೆಲ್ಲಬೇಕು. ಯಾಕೆ ಗಿಲ್ಲಿ ಗೆಲ್ಲಬೇಕು ಅಂತೇಳಿದ್ರೆ, ಅವನ ಜೊತೆ ನನಗೆ 7 ಇಯರ್ಸ್ ಇದೆ ಒಡನಾಟ. 7 ಇಯರ್ಸಲ್ಲಿ 0 ಇಂದ ನೋಡ್ಬಿಟ್ಟಿದ್ದೀನಿ ಗಿಲ್ಲಿನ. ಮಧ್ಯಾಹ್ನ ಊಟಕ್ಕಿಲ್ಲ ಸರ್, ಬರ್ತೀರಾ ಅಂತೇಳಿ ನಂಗೆ ಫೋನ್ ಮಾಡೋದನ್ನು ಕೇಳಿದ್ದೀನಿ. ಅಂದರೆ 7 ವರ್ಷಗಳಾಯಿತು ನಿಮ್ಮ ಸ್ನೇಹ ಶುರುವಾಗಿ. 7 ವರ್ಷಗಳ ಒಂದು ಸ್ನೇಹದಲ್ಲಿ ಊಟ ಇಲ್ಲ ಅಂತಂದರೆ ನಿಮ್ಮನ್ನು ಕಾಲ್ ಮಾಡಿ ಕೇಳ್ತಿದ್ರು ಸರಿ ಸರ್ ಎಲ್ಲಿದ್ದೀರಿ, ನಾನು ಊಟ ಮಾಡೋಣ ಬನ್ನಿ ಅಂತ ನಾನು ಫೋನ್ ಮಾಡೋದು ಇದೆ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಪರಿಚಯ ಮಾಡ್ಕೊಂಡಾಗ ಅವನು ಒಂದು ಲೆಕ್ಕದಲ್ಲಿ ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ, ನಾನು ಪರಿಚಯ ಆಗೋರ್ಗೆ ಒಂಥರದ ಲೈಫು, ನಾನು ಪರಿಚಯ ಆದಮೇಲೆ ಒಂಥರದ ಲೈಫು ಗಿಲ್ಲಿದು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಗಿಲ್ಲಿ ಹತ್ರನೂ ಫೋನ್ಪೇ ಗೂಗಲ್ ಪೇ ಒಂದು ಅಕೌಂಟ್ ಇರಲಿಲ್ಲ ಸರ್ ರಿಯಲಿ. ಅವ್ನು ಅಕೌಂಟ್ ಮಾಡಿಸಿರೋದು ಕನಿಷ್ಠ ಪಕ್ಷ ಒಂದು 3 ಇಯರ್ಸ್ ಆಯ್ತಾನೆ. ಅವ್ನು ಎಲ್ಲಪ್ಪ ನೀನು ಬೆಂಗಳೂರು ಬಂದಿದ್ದೆ, ಅಕೌಂಟ್ ಇಲ್ಲ ಅಂದರೆ ಹೆಂಗೆ ಮರೆಯ ನೀನು ಬಾಯ್ ಅಂತ ಹೇಳ್ಬಿಟ್ಟು, ನಾನು ಚಂದ್ರಲೆ ಹೋಟ್ಲಿ ಒಬ್ಬರು ಅರುಣ್ ಕುಮಾರ್ ಅಂತ ಕರ್ನಾಟಕ ಬ್ಯಾಂಕ್ ಅವ್ರಿಗೆ ಫೋನ್ ಮಾಡಿದೆ, ಸರ್ ಈ ಥರ ಒಂದು ಅಕೌಂಟ್ ಬೇಕು ಅಂತ. ಸರಿ ಬನ್ನಿ ಅಂದರು. ಸರ್ ಇಲ್ಲ ಅವ್ರು ಲಗ್ಗೇರಿಲ್ಲಿದ್ದಾರೆ, ನಾನು ಚಂದ್ರಲೆ ಹೋಟ್ಲಿದ್ದೀನಿ. ಹಂಗಾರಾಗಲ್ಲ, ಅಲ್ಲೇ ಮಾಡಿಸ್ಬೇಕು ಅವರು ಅಂದರು. ಆಮೇಲೆ ಅವನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇರಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿ ಒಂದು ಜಾಯಿಂಟ್ ಅಕೌಂಟಲ್ಲಿ ಒಂದು ಇದು ಮಾಡ್ಸೋಣ ಬನ್ನಿ ಅಂತ ಹೇಳ್ಬಿಟ್ಟು ರೆಂಟಲ್ ಅಗ್ರಿಮೆಂಟ್ ಮಾಡಿಸಿ ತೊಗೊಂಡ್ರೆ ರಿಲೀಸ್ ಮಾಡಿ, ಅದಾದಮೇಲೆ ತಗೋಗಿ ಅವ್ನಿಗೊಂದು ಅಕೌಂಟ್ ಮಾಡಿಸ್ದೆ. ಬಟ್ ಅಕೌಂಟ್ ಮಾಡಿಸ್ಬೇಕಾದ್ರೆ ಹೇಳಿದೆ, ಗಿಲ್ಲಿ ಇನ್ಮೇಲೆ ಯಾವತ್ತು ಅವ್ನು ಎಕ್ಸ್ಪೆಷಲಿ ಅಕೌಂಟ್ ನಂಬರ್ ಲಾಸ್ಟ್ಲಿ 001 ಬರುತ್ತೆ, ಇನ್ಮೇಲೆ ನಿನ್ನ ನಂಬರ್ 1 ಗಿಲ್ಲಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಕೌಂಟ್ ಮಾಡಿಸಿ 1000 ರೂಪಾಯಿ ಫಸ್ಟು ಡೆಪಾಸಿಟ್ ಮಾಡೋದು ಅಲ್ಲಿಗೆ. ಇನ್ಮೇಲೆ ನೋಡಿ ನಿಮ್ಮ ಲೈಫ್ ಹೆಂಗಿರುತ್ತೆ ಅಂತೇಳಿ ಅಕೌಂಟ್ ಮಾಡಿಸಾದ್ಮೇಲೆ ಕನಿಷ್ಠ ಪಕ್ಷ 1.5 ಇಂದ 2 ತಿಂಗಳಿಗೆ ಪಲ್ಸರ್ ಗಾಡಿ ತೊಗೊಂಡ.
ಸರಿ ಯಾಕೆ ಪಲ್ಸರ್ ಗಾಡಿ ತಗೊಂಡು ಅಂತ ಹೇಳಿದಾಗ ಅವನು ಕಾಮಿಡಿ ಕಿಲ್ಲಡಿಗೆ ಸೆಲೆಕ್ಟ್ ಆದಾರಲ್ಲ, ನಾನು ಎಲ್ಲಿದ್ದರೂ ಫೋನ್ ಮಾಡೋನು, ಸರ್ ಬನ್ನಿ ಹೋಗೋಣ, ನಾನು ಡ್ರಾಪ್ ಮಾಡಿ ಅಂತ. ನಾನು ಅವ್ನು ಕರ್ಕೊಬಿಟ್ಬಿಟ್ಟು ಬರೋದು ಹೋಗೋದು ಹಿಂಗೇ ಮಾಡ್ತಾಯಿದ್ವಿ. ಅದಾದಮೇಲೆ ಕಾಮಿಡಿ ಕಿಲ್ಲಡಿಗಳಿಗೆ ಸೆಲೆಕ್ಟ್ ಆದಾಗ ಅವ್ನು ಹೋಗೋಕೆ ಬರಬೇಕಲ್ಲ, ಸ್ವಲ್ಪ ನನ್ನೇ ಕರಿತೀನಿ ಇಲ್ಲಿ, ನಾನು ಬೇರೆ ಕಡೆ ಕೆಲಸ ಇರುತ್ತೆ, ಅವ್ನು ಗಾಡಿ ತೊಗೊಬಿಡು ಅಂತ ಹೇಳಿದೆ. ಸೀದಾ ಅದಾದಮೇಲೆ ಗಾಡಿ ತೊಗೋಬೇಕು ಸರ್, ಏನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಫೈನಾನ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದ. ಅದಾದಮೇಲೆ ನಾನು ಬಜಾಜ್ ಫೈನಾನ್ಸು, ಟಾಟಾ ಕ್ಯಾಪಿಟಲು ಈ ಥರದ್ದೆಲ್ಲ ಕೆಲಸ ಮಾಡಿ EMI ಕಲೆಕ್ಟ್ ಮಾಡೋ ಕೆಲಸ ವರ್ಕ್ ಮಾಡ್ತಿದ್ದೆ. ಹೆಚ್ಚು ಕಮ್ಮಿ 7 ಇಯರ್ಸ್ ಬ್ಯಾಕಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ಏನಾಗುತ್ತೆ, ಮ್ಯಾನೇಜರ್ಗಳೆಲ್ಲ ಪರಿಚಯ ಇದ್ರು, ಶೋರೂಮ್ ಟೂ ವೀಲರ್ ಮ್ಯಾನೇಜರ್ಗಳು. ಯಾಕಂದರೆ ನಾವು ಲೀಗಲ್ ಡಿಪಾರ್ಟ್ಮೆಂಟ್ಲಿ ಹೋಗಿ ಕೆಲಸ ಮಾಡಿದಾಗ ಡಾಕ್ಯುಮೆಂಟ್ಸ್ ಕೊಡೋದು ಅವರಲ್ವಾ, ಅಲ್ಲೋಗಿ ಪರಿಚಯ ಮಾಡಿಸ್ಬೋದು. ಸರ್ ನಮಸ್ತೆ ಅಂತ ಹೇಳಿದೆ. ಹಾಂ ಹೇಳಿ, ಇಲ್ಲ ನನ್ನ ಸ್ನೇಹಿತರು ಒಂದು ಗಾಡಿ ಬೇಕಾಗಿತ್ತಲ್ಲ ಸರ್ ಅಂತೇಳಿ. ಆಮೇಲೆ ಇವ್ನು ಕೇಳಿದೆ ಯಾವ ಗಾಡಿ ಬೇಕು ಸರ್ ಅಂತ. ಸರ್ ಪಲ್ಸರ್ ತೊಗೊಬಿಡ್ತೀನಿ 220cc ಅನ್ನ. ರೀ ಅದು ಏನಪ್ಪ ಅದು ಗೂಳಿ ಥರ ಕಂಡ್ರಿ, ಪೆಟ್ರೋಲ್ ಹಾಕ್ಸ್ಕೊಂಡು ಅದು ಅಮ್ಮಮ್ಮ 35 ಕಿಲೋಮೀಟ್ರು. ಸರಿ ಒಂದು ಚೆನ್ನಾಗಿರೋದು ಸುಮಾರಾಗಿರೋದು ತೊಗೊಳ್ಳಿರಿ ಅಂತಂದೆ. ಇಲ್ಲ ನಂಗೆ ಪಲ್ಸರೇ ಬೇಕು ಸರ್ ಅಂದ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಶೋರೂಮ್ ಹತ್ರ ಹೋಗಿ ಮಾತಾಡಿ ಸ್ವಲ್ಪ ಡೌನ್ ಪೇಮೆಂಟ್ ಕಟ್ಟಿ ನಾನೇ ಒಂದು ರೆಫರಲ್ ಕೊಟ್ಟು ಪಲ್ಸರ್ ಬೈಕ್ ಕೊಡಿಸ್ದೆ. ಪಲ್ಸರ್ ಬೈಕ್ ಕೊಟ್ಬಿಟ್ಟು ಪೂಜೆ ಆಗಬೇಕಾದ್ರೂ ಅದನ್ನೇ ಹೇಳಿದ್ದೀನಿ, ಇದು ನೆನ್ಪಿಟ್ಕೋಬೇಕು ಗಿಲ್ಲಿಗೆ. ಗಿಲ್ಲಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ. ಗಿಲ್ಲಿ 2 ಇಯರ್ಸ್ ಒಳಗಡೆ ನನ್ನ ಹತ್ರ ಕಾರ್ ಇರುತ್ತಮ್ಮ ಹೋಗ ಅಂದೆ. 2 ಇಯರ್ಸು ಆಗಲಿಲ್ಲ, 1.5 ವರ್ಷಕ್ಕೇನೆ ಕಾರ್ ತಗೊಂಡ. ಅದು 24 ಲಕ್ಷದ ಕಾರು, MG ಕಾರ್, ಗೊತ್ತು ನಿಮಗೆ ಆ ಗಿಲ್ಲಿ ಕಾರು. ಆ ಥರದ್ದೆಲ್ಲ ಸ್ಟ್ರಗಲ್ ಇತ್ತು. ಬಟ್ ನಾನು ಹೇಳ್ದಂಗೆ ನಾನು ಸಿಕ್ಕೋರ್ಗೆ ಒಂಥರ ಲೈಫ್ ಇತ್ತು, ನಾನು ಸಿಕ್ಕಾದ ಮೇಲೆ ಒಂಥರ ಲೈಫ್ ಆಯಿತು. ಯಾಕಂದರೆ ನಮಗೆ ಯಾರೋ ಒಂದು ಅಡ್ವೈಸ್ ಮಾಡಬೇಕಲ್ಲ ಸರ್, ಹಿಂಗಲ್ಲ ಹಿಂಗೆ ಮಾಡಿ ಅಂತ. ಸೊ ಅವ್ನು ಏನಾಗುತ್ತೆ ಅಂದರೆ ಒಂಥರ ಎಲೆ ಮರೆ ಕೈನಾಗ ವೀಡಿಯೋ ಮಾಡ್ತಿದ್ದ ಒಳ್ಳೆ ಕಲಾವಿದ. ಬಟ್ ಅವನಿಗೆ ಹೊರಗೊಂದು ಗೊತ್ತಿರಲಿಲ್ಲ. ಅವನಿಗೆ ಚೆಕ್ ಬುಕ್ಕು ಫಿಲ್ ಮಾಡೋದು ಗೊತ್ತಿರಲಿಲ್ಲ, ನಾವು ಚಲನ್ ಫಿಲ್ ಮಾಡೋದು ಗೊತ್ತಿರಲಿಲ್ಲ ಪಾಪ ಅವನಿಗೆ. ನೀನೇ ಮಾಡಿಬಿಡು ಸರ್ ಅಂತೇಳ್ಬಿಟ್ಟು ನನಗೆ ಕೊಡ್ತಿದ್ದ. ಯಾರು ಚೆಕ್ ಕೊಟ್ಟರೆ, ಎಲ್ಲರೂ ಹೋದರೆ ರಿಲೇಟಿವ್ಸ್ ಹೋಗಿ ಅಲ್ಲೆಲ್ಲ ಬರಬೇಕಾದಾಗ ಅವ್ನು ಚೆಕ್ ಎಲ್ಲ ತಗೊಂಡು ನಾನೇ ಹಾಕಿ, ಕಾಮಿಡಿ ಕಿಲ್ಲಡಿಗಳು ಚೆಕ್ ಇರೋ ಅದನ್ನೂ ನಾನೇ ಹಾಕಿ, ಹಿಂಗೆ IT ರಿಟರ್ನ್ಸು ಅದು ಇದು ಎಲ್ಲ ಇರುತ್ತೆ, ಎಲ್ಲ ಬನ್ನಿ ನಾನು ಕರ್ಕೋಗೋದು, ಲಾಯರ್ ಹತ್ರ ಕೂತ್ಕೊಂಡು ಮಾತಾಡ್ಸೋದು, ಈ ಥರ ಎಲ್ಲ ಮಾಡಿ ಸುಮಾರು ಬ್ಯಾಕ್ ಬೋನಾಗಿ ನಾನಿದ್ದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, Xನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.